ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ಇವತ್ತು ಏನ್ ಎಕ್ಸಾಮ್ ನಡೀತು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದೀರಾ ಅಂತ ಭಾವಿಸ್ತಾ, ಸೊ ಅದ್ರ ರಿಲೇಟೆಡ್ ನಾವು ಸಂಭವನೀಯ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಇದ್ರಲ್ಲಿ ನಾವು ಕೋಡ್ ಸೆಲೆಕ್ಟ್ ಮಾಡಿರೋದು ಯಾವುದು ಅಂತಂದ್ರೆ ಅದು B3 ಆಗಿರುತ್ತೆ. ಎಲ್ರು ಕೂಡ GK ಪೇಪರ್ ಚೆನ್ನಾಗಿ ಮಾಡಿದಿರಾ, ಕಮ್ಯುನಿಕೇಶನ್ ಕೂಡ ಚೆನ್ನಾಗಿ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡೋದಾದ್ರೆ ನಿಮಗೆ ಏನ್ ಕೊಟ್ಟಿದ್ದಾರೆ, ಐಡೆಂಟಿಫೈ ದ chronological steps involved in food digestion in human beings ಅಂತ ಇದೆ, ಹೌದಲ್ವಾ? ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ನೋಡೋದಾದ್ರೆ ಅಬ್ಸಾರ್ಪ್ಷನ್, ಡೈಜೆಷನ್, ಅಸಿಮಿಲೇಷನ್, ಎಜೆಷನ್, ಇಂಜೆಷನ್ ಅಂತ ಕೇಳಿದರೆ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಇಟ್ ಈಸ್ ಆಪ್ಷನ್ 2. ಯಾವ್ದು ಫಸ್ಟ್? ಇಂಜೆಷನ್ ಆಗ್ಬೇಕಲ್ವಾ? ಎಜೆಷನ್ ಅಂತೂ ಗೊತ್ತಿದೆ ಎಲ್ರಿಗೂ ಕೂಡ, ಏನು ಲಾಸ್ಟ್ ಅಲ್ಲಿ ಬರುತ್ತೆ ಅಂತ. ಆಪ್ಷನ್ ಲಾಸ್ಟ್ ಅಲ್ಲಿ ಇಲ್ಲಿದೆ. ಸೊ ಫಸ್ಟ್ ಇಂಜೆಷನ್, ಫಸ್ಟ್ ಊಟ ತಗೊಳ್ಬೇಕಾಗಿರೋದ್ರಿಂದ ನಾವು ಆಪ್ಷನ್ 2 ನ ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, when a body is immersed fully or partially in a fluid, it experiences an upward force that is equal to the weight of the fluid displaced by it ಅಂತ ಕೇಳಿದ್ರೆ, ಇದು ಯಾರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಗೆ ಅಸೋಸಿಯೇಟ್ ಆಗಿದೆ ಅಂತ ಕೇಳಿದ್ರೆ ಯಾವ್ದಪ್ಪ ಅದು ಅಂತಂದ್ರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅನ್ನೋದು. ನೆಕ್ಸ್ಟ್ ಕ್ವಶನ್ ನೋಡೋಣವಾ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಲಾಂಗರ್ ಕಂಡಕ್ಟಿಂಗ್ ವಯರ್ಸ್ ಹ್ಯಾವ್ ಗ್ರೇಟರ್ ರೆಸಿಸ್ಟೆನ್ಸ್ ದ್ಯಾನ್ ಸ್ಮಾಲರ್ ಕಂಡಕ್ಟಿಂಗ್ ವಯರ್ಸ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 2 ಏನ್ ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟಿಂಗ್ ವಯರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಲೆಂತ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1 ಸರಿ ಇದೆ, ಸ್ಟೇಟ್ಮೆಂಟ್ 1 ಸರಿ ಇದೆ ಅಂತ ಕನ್ಸಿಡರ್ ಮಾಡಿದಾದ್ಮೇಲೆ ಸ್ಟೇಟ್ಮೆಂಟ್ 2 ಆಕ್ಚುಲಿ ಏನಾಗಿದೆ, ರಾಂಗ್ ಆಗಿದೆ. ಇಲ್ಲಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಗಿಂತ ನಾವ್ ಏನ್ ಮಾಡ್ಬೇಕಿತ್ತು, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಕೊಡ್ಬೇಕಿತ್ತು. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು ಸರಿ ಇದೆಯಪ್ಪ ಅಂತ ಅಂದ್ರೆ ಆಪ್ಷನ್ 3. ಸ್ಟೇಟ್ಮೆಂಟ್ 1 is correct but statement 2 is not correct ಅನ್ನೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕನ್ನಡದಲ್ಲಿದೆ, ರೆಫರ್ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ ಹಾಗೆ. ಓಕೆನಾ? ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಸೊ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್, ಟೈಮ್ ಪೀರಿಯಡ್ ಆಫ್ ವೈಬ್ರೇಷನ್, ಲೌಡ್ನೆಸ್ ಆಫ್ ಸೌಂಡ್, ಪಿಚ್ ಆಫ್ ಸೌಂಡ್. ಸೊ ಅದಕ್ಕೆ ರೆಸ್ಪೆಕ್ಟಿವ್ ಆಗಿ ಯಾವುದು ಸರಿ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಅಂದ್ರೆ ಆಪ್ಷನ್ 4 ಆಗಿರುತ್ತೆ. ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಗೆ ನಂಬರ್ ಆಫ್ ವೈಬ್ರೇಷನ್ಸ್ ಇನ್ 1 ಸೆಕೆಂಡ್ ಅಂತ ತಗೊಳ್ಬೇಕು. ಟೈಮ್ ಪೀರಿಯಡ್ ಆಫ್ ವೈಬ್ರೇಷನ್ ಗೆ ಟೈಮ್ ಟೇಕನ್ ಫಾರ್ 1 ಕಂಪ್ಲೀಟ್ ವೈಬ್ರೇಷನ್ ಆಗುತ್ತೆ. ಸಿ ಗೆ ಲೌಡ್ನೆಸ್ ಆಫ್ ಸೌಂಡ್ ಗೆ ಡಿಪೆಂಡ್ಸ್ ಆನ್ ಆಂಪ್ಲಿಟ್ಯೂಡ್, ಹೌದಲ್ವಾ? ನೀವು ಆಂಪ್ಲಿಟ್ಯೂಡ್ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರಾ. ಡಿ ಗೆ 3 ಪಿಚ್ ಆಫ್ ಸೌಂಡ್, ನಂಬರ್ ಆಫ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ, ಎಷ್ಟು ಫ್ರೀಕ್ವೆನ್ಸಿ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದು, ಆಪ್ಷನ್ 4 ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡಿ, ಸೈನ್ಸ್ ರಿಲೇಟೆಡ್ ಕ್ವಶನ್. ಅ ಸೀಸನ್ಡ್ ಕ್ರಿಕೆಟರ್ ಲೋಯರ್ಸ್ ಹಿಸ್ ಹ್ಯಾಂಡ್ಸ್ ವೈಲ್ ಕ್ಯಾಚಿಂಗ್ ಅ ಬಾಲ್ ಅಂತ ಕೇಳಿದಾರೆ, ಹೌದಲ್ವಾ? ನೀವು ಕ್ರಿಕೆಟ್ ನೋಡೋದಾದ್ರೆ ಯಾವ ತರ ಕ್ಯಾಚ್ ಹಿಡಿತೀವಿ, ಹೀಗ್ ತಗೊಳ್ತೀವಿ, ಹಿಂದಕ್ ತಗೊಳ್ತೀವಿ. ಯಾಕೆ? ದ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಿಸ್ ಈಸ್ ಅಂತ ಕೇಳಿದಾರೆ. ಏನಿದೆ ಸೈಂಟಿಫಿಕ್ ರೀಸನ್ ಅಂತ ಅಂದ್ರೆ ಟು ಡಿಕ್ರೀಸ್ ದ ಟೈಮ್ ಆಫ್ ಅಪ್ಲಿಕೇಶನ್ ಆಫ್ ರಿಟಾರ್ಡಿಂಗ್ ಫೋರ್ಸ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ರೀಸನ್ ಫಾರ್ ವಾಟರ್ ಟು ಬಿ ಯೂಸ್ಡ್ ಆಸ್ ಅ ಕೂಲೆಂಟ್ ಇನ್ ಆಟೋಮೊಬೈಲ್ಸ್ ಅಂತ ಇದೆ, ಹೌದಲ್ವಾ? ನಾವು ಆಟೋಮೊಬೈಲ್ಸ್ ಅಲ್ಲಿ ನೋಡ್ತೀವಲ್ವಾ, ಏಂತಕ್ಕೆ ನಾವು ಯೂಸ್ ಮಾಡುವಂತದ್ದು ಕೂಲೆಂಟ್ ಅಂತ ಅಂದ್ರೆ ಇಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಈಸ್ ಹೈ, ಅದಕ್ಕೋಸ್ಕರ ನಾವು ಕೂಲೆಂಟ್ ನ ಯೂಸ್ ಮಾಡುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಸ್ ಪರ್ ದ criteria of rivers joining their main rivers, which of the following sequence is correct ಅಂತ ಕೇಳಿದ್ದಾರೆ. ನದಿಗಳು ಒಂದ್ರ ಜೊತೆಗೆ ಒಂದು ಜೋಡಣೆ ಆಗ್ತಾನೆ ಹೋಗುತ್ತೆ, ಸೇರುತ್ತಲ್ವಾ? ಸೊ ಇವಾಗ ಇಲ್ಲಿ ಒಂದ್ ನದಿ ಸೇರ್ತು ಅಂದ್ರೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ನದಿ ಸೇರ್ತಾ ಹೋಗುತ್ತೆ. ಸೊ ಆ ಸೇರೋ ಜಾಗದಲ್ಲಿ ಈ ಸೀಕ್ವೆನ್ಸ್ ಅಲ್ಲಿ ಯಾವ್ದು ಸರಿ ಇದೆಯಪ್ಪ ಅಂತ ಅಂದ್ರೆ ನಿಮಗೆ ಆಪ್ಷನ್ 1 ಮೊದಲು ಜೀಲಂ, ಅದಾಗಿದಾದ್ಮೇಲೆ ಚಿನಾಬ್, ಸಟ್ಲೇಜ್, ಆಮೇಲೆ ಮೇನ್ ರಿವರ್ ಯಾವುದು, ಇಂಡಸ್, ಹೌದಲ್ವಾ? ಕೊನೆಗೆ ನಾವು ಇದನ್ನ ಚೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಬೇರೆ ಆಪ್ಷನ್ಸ್ ಕೂಡ ಇಲ್ಲ ನೋಡಿ, ಎಲ್ಲ ಲಾಸ್ಟ್ ಅಲ್ಲಿ ಇಂಡಸ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಸ್ಟೇಟ್ ಗವರ್ಮೆಂಟ್ಸ್ ಇನ್ ಇಂಡಿಯಾ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್, ಅಪ್ರೂವಿಂಗ್, ಇಂಪ್ಲಿಮೆಂಟಿಂಗ್, ಆಪರೇಟಿಂಗ್ ಅಂಡ್ ಮಾನಿಟರಿಂಗ್ ದ ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಅಂಡರ್ ದ ಜಲ್ ಜೀವನ್ ಮಿಷನ್. ಸೊ ಇದು ಯಾವ್ದ್ರ ಬಗ್ಗೆ ಕೇಳಿರೋದು,
ಸ್ಕೀಮ್ಸ್ ಗಳ ಬಗ್ಗೆ ಅಲ್ವಾ ಕೇಳಿದ್ರು, ಜಲ್ ಜೀವನ್ ಮಿಷನ್ ಬಗ್ಗೆ ಕೇಳಿದಾರೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಡ್ರಿಂಕಿಂಗ್ ವಾಟರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಪ್ಪ ಅಂತ ಅಂದ್ರೆ ಆಪ್ಷನ್ 2 ಅಂತ ಅಂದ್ರೆ ಎರಡೂ ಸ್ಟೇಟ್ಮೆಂಟ್ ಕೂಡ 1 and 2 ಸ್ಟೇಟ್ಮೆಂಟ್ಸ್ ಕೂಡ ಸರಿ ಇದೆ. ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಎಲ್ರು ಕೂಡ ರೈಟ್ ಆನ್ಸರ್ ಮಾಡಿದಿರಾ ಅಂತ ಅನ್ಕೊಳ್ತೀವಿ. ಯಾಕೆ ಅಂತ ಅಂದ್ರೆ ನಮ್ಮ ಕರ್ನಾಟಕದ ರಾಮ್ಸರ್ ಸೈಟ್ ಅಂತೂ ಯಾರು ಮರೆಯೋದಿಕ್ಕೆ ಚಾನ್ಸೇ ಇಲ್ಲ. ಟೋಟಲ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ ಅಂಡ್ ಕರ್ನಾಟಕ ಆಸ್ ಆಫ್ ಡಿಸೆಂಬರ್ 2025 ಆರ್ ಅಂತ ಕೇಳಿದ್ರೆ ಇಂಡಿಯಾ ಅಂಡ್ ಕರ್ನಾಟಕ ಚೂಸ್ ಮಾಡ್ಬೇಕು. ಆಪ್ಷನ್ 4 96 and 4 ರಾಮ್ಸರ್ ಸೈಟ್ಸ್ ಇದೆ ಅಲ್ವಾ, ಯಾವ್ದಿದೆ? ರಂಗನತಿಟ್ಟು, ಮಾಗಡಿ ಕೆರೆ, ಅಂಕಸಮುದ್ರ ಮತ್ತೆ ಅಘನಾಶಿನಿ, ಹೌದಲ್ವಾ? ಸೊ 4 ರಾಮ್ಸರ್ ಸೈಟ್ ಇರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಕೇಳಿದ್ದಾರೆ. ಸೊ ಅಂದ್ರೆ ಆಕ್ಟ್ ಗಳ ಬಗ್ಗೆ ಕೇಳಿದ್ರೆ ಅದು ಎನಾಕ್ಟ್ ಆಗಿರುವಂತಹ ಇಯರ್ ಯಾವುದು ಅಂತ ಕೇಳಿದ್ರೆ, ಇನ್ನೊಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಕೇಳಿರುವಂತದ್ದು. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ನಿಮಗೆ ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 1. ಹೇಗೆ 3 1986 ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಅದಾಗಿದಾದ್ಮೇಲೆ ಬಿಗೆ 4 ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981. ಅದಾಗಿದಾದ್ಮೇಲೆ ವಾಟರ್ ಕೇಳಿದಾರೆ. ಇದು ಯಾವ್ದು ಬರುತ್ತೆ ನಿಮಗೆ ಅಂತ ಅಂದ್ರೆ 2 1974 ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂತು ಅಂದ್ರೆ 1989. ಓಕೆನಾ. ಸೊ ನೀವು ಕರೆಕ್ಟ್ ಆಗಿ ಇದು ಒಂದು ನೆನ್ಪಿಟ್ಕೊಂಡಿದ್ರೆ ಸಾಕು, ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಬಂದಿದ್ದು ಅಂತ. ಬೇರೆ ಆಕ್ಟ್ ಗಳನ್ನ ನೀವು ನೋಡೋ ಚಾನ್ಸೇ ಇಲ್ಲ. ಅಂತ ಅಂದ್ರೆ ಆಪ್ಷನ್ ಎಲಿಮಿನೇಟ್ ಮಾಡಕ್ ತುಂಬಾ ಈಸಿ ಆಗುತ್ತೆ. ನೋಡಿ, ಡಿಗೆ 2 ಇದೆ, ಡಿಗೆ 3 ಇದೆ, ಡಿಗೆ 4 ಇದೆ, ಡಿಗೆ 1 ಇದೆ. ಡಿಗೆ 1 ಒಂದೇ ಇರೋದು. ಸೊ ಅದು ಒಂದು ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮಗೆ ಎಕ್ಸ್ಪ್ಲನೇಷನ್ ಮತ್ತೆ ಬರುತ್ತೆ ಅಂದ್ರೆ ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡ್ತೀವಿ ನಾವು. ಸೊ ನಿಮಗೆ ಇಲ್ಲಿ ನಾವು ಒಂದು ಅನೌನ್ಸ್ಮೆಂಟ್ ನ ಮಾಡ್ತಿದೀವಿ. ಯಾರು ಇವಾಗ ಪ್ರಿಪರೇಷನ್ ಶುರು ಮಾಡ್ಬೇಕಂತ ಇದ್ದೀರಾ, KAS ಇರ್ಬೋದು, PDO, FDAS, DA ಗ್ರೂಪ್ ಸಿ ಎಲ್ರಿಗೂ ಕೂಡ ಬ್ಯಾಚಸ್ ಓಪನ್ ಆಗಿದೆ. ಅನೌನ್ಸ್ಮೆಂಟ್ ಆಲ್ರೆಡಿ ಮಾಡಿದೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನೆಕ್ಸ್ಟ್ ನೀವೇನಾದ್ರು ಈ ಹುದ್ದೆಗಳಿಗೆ ಪ್ರಿಪೇರ್ ಆಗ್ಬೇಕು ಅಂತ ಅಂದ್ರೆ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಟೀಚ್ ಮಾಡ್ತೀವಿ. ಟೆಸ್ಟ್ ಸೀರೀಸ್ ಗಳು ಸಿಗುತ್ತೆ, ಅದಕ್ಕೆ ಆದಂತಹ ಟೆಸ್ಟ್ ಸೀರೀಸ್ ಗಳು ನಿಮ್ಗೆ ಅವೈಲಬಲ್ ಇದೆ. ಸೊ ಬ್ಯಾಚಸ್ ನಿಮಗೆ ಫೆಬ್ರವರಿ 1 ಇಂದ ಶುರು ಆಗ್ತಿದೆ. ಅಂಡ್ ಹಾಗೆ ಇನ್ನೊಂದು ಹೇಳ್ಬೇಕು, ಇದು ತುಂಬಾ ಇಂಪಾರ್ಟೆಂಟು. PSI ಗೆ ಅಂತ ಪ್ರಿಪೇರ್ ಆಗ್ತಿರೋರಿಗೆ ನಮ್ಮ NCG ಸಂಸ್ಥೆ ವತಿಯಿಂದ ಫೆಬ್ರವರಿ 1 ಅದು ಕೂಡ ಎಲ್ಲಾನು ಕೂಡ ಬ್ಯಾಚಸ್ ನಮ್ಮಲ್ಲಿ ಫೆಬ್ರವರಿ 1 ಇಂದ ಶುರು ಆಗ್ತಿದೆ. ಮಾಕ್ ಟೆಸ್ಟ್ ಕೂಡ ನಾವು ಫೆಬ್ರವರಿ 1 ಇಂದ ಶುರು ಮಾಡ್ತಿದೀವಿ. ಇದು ನಿಮ್ಗೆ ಆಫ್ಲೈನ್ ಆನ್ಲೈನ್ ಅಲ್ಲಿ ಇರುತ್ತೆ. ಅಂಡ್ ಅದ್ರ ಜೊತೆಗೆ ನಿಮಗೆ ಈ ಒಂದು ಮಾಕ್ ಟೆಸ್ಟ್ ಸೀರೀಸ್ ಬ್ಯಾಚ್ ಅಂತಾನೆ ಶುರು ಆಗ್ತಿದೆ. ಸೊ ಯಾರ್ಯಾರು ಇವಾಗ PSI ಗೆ ಪ್ರಿಪರೇಷನ್ ನಡೆಸಲೇಬೇಕು ಸೀರಿಯಸ್ ಆಗಿ ಅಂತ ಇರೋರು ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಆರ್ಗನೈಸೇಷನ್ ದಟ್ publishes the data of endangered, threatened, vulnerable species of organisms is ಅಂತ ಕೇಳಿದ್ದಾರೆ. ಓಕೆನಾ. ಸೊ ಎಲ್ರು ಕೂಡ ರೈಟ್ ಆನ್ಸರ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಯಾವುದು ಕಣ್ಣು ಮುಚ್ಕೊಂಡು ಹಾಕ್ಬೋದು, ಇದಂತೂ IUCN ಅಂತ, ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ದ ಅಮೌಂಟ್ ಆಫ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಸೀವೇಜ್ ವಾಟರ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಮೆಜರಿಂಗ್ ಅಂತ ಇದೆ. ಇದು ಆಬ್ವಿಯಸ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಆಲ್ರೆಡಿ ನಿಮ್ಗೆ ಇದು FDA ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು, ಹೌದಾ? ದ ಥಿಕ್ನೆಸ್ ಆಫ್ ದ ಓಝೋನ್ ಇನ್ ಅ ಕಾಲಮ್ ಆಫ್ ಏರ್ ಫ್ರಮ್ ದ ಗ್ರೌಂಡ್ ಟು ದ ಟಾಪ್ ಆಫ್ ಅಟ್ಮಾಸ್ಫಿಯರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಅಂತ ಇದೆ. ಇಟ್ ಈಸ್ ಡಾಪ್ಸನ್ ಯೂನಿಟ್ಸ್. ತುಂಬಾ ಅಂದ್ರೆ ಹೊಸ ಕ್ವಶನ್ಸ್ ಅನ್ನೋದ್ಕಿಂತ ಹಳೆ ಕ್ವಶನ್ಸ್ ಗಳೇ ರಿಪೀಟ್ ಆಗಿದೆ ಅಂತಾನೆ ಹೇಳ್ಬೋದು, ಹೌದಲ್ವಾ? ಅಷ್ಟು ಕ್ವಶನ್ಸ್ ಗಳೇ ನಿಮಗೆ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಯಾವುದು ಇಲ್ಲ. ಹೂ ಇಸ್ ನೋನ್ ಆಸ್ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಇನ್ ಕರ್ನಾಟಕ, ಇದು ಕೂಡ ಗೊತ್ತಿರೋದು ಯಾರು? ತುಳಸಿ ಗೌಡ, ಹೌದಲ್ವಾ? ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ ಅಂತ ಅಂದ್ಕೊಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಹಾಗೆ ಇನ್ ಫೆಬ್ರವರಿ 2025 the Union Ministry of Petroleum and Natural Gas invited bids for hydrocarbon exploration in 3 blocks under HELP policy, which is this ecologically sensitive area at the heart of the resulting protest ಅಂತ ಕೇಳಿದ್ದಾರೆ.
ಸೊ ಏನೇ ಒಂದು ಮೈನಿಂಗ್ ಆಗ್ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ಪ್ರೊಟೆಸ್ಟ್ ಆಗೇ ಆಗುತ್ತೆ, ಯಾಕಂದ್ರೆ ಎನ್ವೈರನ್ಮೆಂಟ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಇದ್ರಲ್ಲಿ ಎರಡು ನಮ್ಗೆ ಆನ್ಸರ್ಸ್ ಅಲ್ಲಿ ಸಿಕ್ಕಿದೆ, ಒಂದು ವೆಜ್ ಬ್ಯಾಂಕ್, ಇನ್ನೊಂದು ಪಾಕ್ ಬೈ. ನಿಮ್ಗೆ ಇದರ್ ಆಫ್ ದಿ ಆನ್ಸರ್ಸ್ ನಿಮ್ಗೆ ರೈಟ್ ಆಗುತ್ತೆ, ಓಕೆನಾ, ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಂಟಲ್ ಎಬಿಲಿಟಿ ಇದೆ, ಸೊ ತುಂಬಾ ಚೆನ್ನಾಗಿ ಮಾಡಿದ್ರೆ, ಯಾಕಂದ್ರೆ ಈಸಿ ಕೂಡ ಇದೆ. ಇನ್ ಅ ಫ್ಯಾಮಿಲಿ ಆಫ್ 6 members, Raju is the father of Rohit and is married to Asha. Raju has a sister Rekha whose daughter is Shweta. Okay, ನನ್ನ ಹೆಸರೇ ಇದೆ. Rohit has a sister Ritu. How is Raju related to Ritu ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನಮಗೆ ಸಿಕ್ಕಿರೋದು ಆಪ್ಷನ್ 1, ಫಾದರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಜಸ್ಟ್ ನಾವು ಕೀ ಆನ್ಸರ್ಸ್ ನ ಮಾತ್ರ ನೋಡ್ತಿದೀವಿ. ನಿಮಗೆ ಏನು ಇಂಡಿವಿಜುವಲ್ ಆಗಿ ವಿಡಿಯೋಸ್, ಎಕ್ಸ್ಪ್ಲನೇಷನ್ ವಿಡಿಯೋಸ್ ಗಳಾಗತ್ತೆ. ಇದರಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಪಿಕ್ಚರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸ್ಟಡಿ ದ ಫಾಲೋಯಿಂಗ್ ಡಯಾಗ್ರಾಮ್ ಕೇರ್ಫುಲಿ ಅಂಡ್ ಆನ್ಸರ್ ದ ಗಿವನ್ ಕ್ವಶನ್ ಅಂತ ಕೇಳಿದ್ರೆ. ಏನ್ ಕೇಳಿದ್ರೆ ಕ್ವಶನ್ ಅಂತ ಅಂದ್ರೆ, ದ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ವಿಮೆನ್, ಸರ್ಕಲ್ ರೆಪ್ರೆಸೆಂಟ್ಸ್ ಮ್ಯಾರಿಡ್ ಪೀಪಲ್ ಅಂಡ್ ರೆಕ್ಟಾಂಗಲ್ ರೆಪ್ರೆಸೆಂಟ್ಸ್ ಎಂಪ್ಲಾಯೀಸ್. ಓಕೆನಾ, ಒಂದೊಂದು ಪಿಕ್ಚರ್ ಒಬ್ಬೊಬ್ಬರನ್ನ ರೆಪ್ರೆಸೆಂಟ್ ಮಾಡ್ತಿದೆ. ವಾಟ್ ಈಸ್ ದ ಸಮ್ ಆಫ್ ದ ಮೆಂಬರ್ಸ್ ವಿಚ್ ರೆಪ್ರೆಸೆಂಟ್ ವಿಮೆನ್ ಹೂ ಆರ್ ಮ್ಯಾರಿಡ್ ಬಟ್ ನಾಟ್ ಎಂಪ್ಲಾಯೀಸ್ ಅಂದ್ರೆ, ಇದಕ್ಕೆ ನಮ್ಗೆ ಆನ್ಸರ್ ಸಿಕ್ಕಿರೋದು ಇಟ್ ಈಸ್ ಆಪ್ಷನ್ 4, 6. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. A man bought some oranges at 30 rupees per dozen and bought the same number of oranges at 25 rupees per dozen. He sold these oranges at 32 rupees per dozen and gained a rupees 2070. The total number of oranges bought by him was ಅಂತ ಕೇಳಿದ್ರೆ ಎಷ್ಟಪ್ಪ ಅಂತ ಅಂದ್ರೆ ಆಪ್ಷನ್ 1, 60 ಡಜನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. The metro fare in a city consists of a fixed fare together with the fare for the distance covered ಅಂತ ಕೇಳಿದ್ದಾರೆ. For a distance of 5 km, the fare is 70 rupees. For a journey of 8 km, okay na, the fare is 106. How much does a person have to pay for traveling a distance of 20 km ಅಂತ ಕೇಳಿದ್ರೆ, it is option 3, 250 rupees ಅವರು ಪೇ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. If lucky is coded as NSEIA in a certain language, then how will happy be coded in that language ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1, JYRNA ಅಂತ ನಾವು ಭಾವಿಸಿದೀವಿ. ಸೊ ನೋಡೋಣ ನಿಮಗೆ ಕೀ ಆನ್ಸರ್ ಅಲ್ಲಿ ಏನ್ ಸಿಗತ್ತೆ ಅಂತ. ಓಕೆನಾ, ಇದು ಕನ್ನಡ ವರ್ಷನ್ ಆಗಿರುತ್ತೆ ನಿಮಗೆ. If the angles of a triangle are in the ratio 3:2:7, then the angles are ಅಂತ ಕೇಳಿದ್ದಾರೆ. ಸೊ ಆ ಆಂಗಲ್ಸ್ ಯಾವುದು ಅಂತ ಅಂದ್ರೆ 45 ಡಿಗ್ರಿ, 30 ಡಿಗ್ರಿ ಅಂಡ್ 105 ಡಿಗ್ರಿ ಆಗಿರುತ್ತೆ. India defeated Pakistan to win the trophy in the Asia Cup final match held on September 28, 2025. The venue of this match, ಇದಂತೂ ತುಂಬಾ ಕಾಂಟ್ರವರ್ಷಿಯಲ್ ಆಗಿತ್ತಲ್ವಾ, ಇದಂತೂ ಯಾರು ಕೂಡ ಮರೆಯೋಕೆ ಚಾನ್ಸೇ ಇಲ್ಲ. ಸೂರ್ಯಕುಮಾರ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಈ ಮ್ಯಾಚ್ ನ ವಿನ್ ಆದಾಗ, ಅಂಡ್ ನಾವು ಟ್ರೋಫಿನ ಸ್ವೀಕರಿಸಿರ್ತೀವ, ನಿಮಗೆ ಗೊತ್ತಿರಬೇಕು. A fitness app shows that a user walked on average of 10,000 steps per day over a week. If on the last 3 days the step counts were 9,000, 12,000 and 10,400 respectively, what is the average number of steps for the first 4 days of the week ಅಂತ ಕೇಳಿದ್ರೆ, it is option 9650. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. A paint company mixes red, blue and green paints in the ratio 1:2:3 to make a wall coating. Okay na, if 60 liters of the mixture is prepared, how much red and blue paint is used together ಅಂತ ಕೇಳಿದ್ರೆ, ಸೊ ಆಪ್ಷನ್ 4, 30 liters ಸರಿಯಾದ ಉತ್ತರ ಆಗಿರುತ್ತೆ. In a row of 6 people, A is sitting third to the right of B and 4 to the right of C. D is sitting on the immediate left of A and immediate right of E. It's sitting arrangements ಬಗ್ಗೆ ಕೇಳಿರೋದು. F is sitting on the immediate right of A. Who is sitting at the extreme left hand? It is C, option 3.
ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಯಾವುದು ಹಾಕಿದ್ದೀರಾ ಕರೆಕ್ಟ್ ಆಗಿ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ 2 ಹೇಗೆ 3. ಫತೇಹ್ ಸಾಗರ್ ಲೇಕ್ ಎಲ್ಲಿ ಕಂಡು ಬರುತ್ತೆ? ರಾಜಸ್ಥಾನ್. ನಾಕೋ ಲೇಕ್ ಹಿಮಾಚಲ್ ಪ್ರದೇಶ್. ಈ ಲೇಕ್ ಬಂದು ಸಿಕ್ಕಿಂ ಅಲ್ಲ, ಅದ್ ಹೆಸರು ನೋಡ್ತಿದ್ರೆ ಗೊತ್ತಾಗುತ್ತೆ ಅದು ಬೇರೆ ಸ್ಟೇಟ್ಗಳಿಗೆ ಅಷ್ಟು ಈಸಿಯಾಗಿ ಸಂಬಂಧಪಟ್ಟಿಲ್ಲ ಅಂತ. ಭೀಮ್ತಾಲ್ ಲೇಕ್ ಬಗ್ಗೆ ಎಲ್ರು ಕೂಡ ಕೇಳಿರ್ತೀರ. ಇದಿರೋದು ಇಲ್ಲಿ ಉತ್ತರಾಖಂಡಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ಯಾವ್ಯಾವ ಸೀಸನ್ಗೆ ಯಾವ್ಯಾವ ಬೆಳೆನ ನಾವು ಬೆಳಿತೀವಿ ಅಂತ, ಹೌದಲ್ವಾ? ಖಾರಿಫ್ ಅಲ್ಲಿ ಯಾವ್ದು ಬೆಳಿತೀವಿ? ಪ್ಯಾಡಿ ಬೆಳಿತೀವಿ. ರಬಿಲಿ ವೀಟ್ ಬೆಳಿತೀವಿ. ಝೈದ್ ಅಲ್ಲಿ ವೆಜಿಟೇಬಲ್ಸ್ ನ ಬೆಳೆಯುವಂತದ್ದು, ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಯಾಂಡ್ NWDPRA. ಇಟ್ ಈಸ್ ನ್ಯಾಷನಲ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೈನ್ ಫೆಡ್ ಏರಿಯಾಸ್. ಓಕೆನಾ? ಸೊ ಯಾರ್ಯಾರು ಆಪ್ಷನ್ 3 ಹಾಕಿದಿರಾ ಕಂಗ್ರಾಟ್ಸ್ ಅಂತಾನೆ ಹೇಳ್ಬೋದು, ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್, ತುಂಬಾ ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಿದೀವಿ ಅವಾಗ್ಲಿಂದ. ಸೊ ಇದೇನಾಗತ್ತೆ ಅಂದ್ರೆ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದು ಓಕೆ, ಇಲ್ಲಿ 4 ಕ್ವಶನ್ಗೆ ಆನ್ಸರ್ ಮಾಡೋ ರೀತಿ ಇರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ 1 ಸುಂದರ್ಗರ್ ಐರನ್ ಓರ್ ಬರುತ್ತೆ. ನವೇಲಿ ಬಂತು ಅಂದ್ರೆ ನಿಮಗೆ ಇದು ತಮಿಳ್ನಾಡಲ್ಲಿ, ಇದು ಬಿಗೆ 4 ಲಿಗ್ನೈಟ್. ಬಾಲಘಾಟ್ ಮ್ಯಾಂಗನೀಸ್. ಚಂದ್ಮಾರಿ ಕಾಪರ್. ಓಕೆನಾ? ಸೊ ನಿಮ್ಗೆ ರೈಟ್ ಆನ್ಸರ್ ಅದಾಗಿರುತ್ತೆ. ಅಂಡ್ ಇಲ್ಲಿ ನಮ್ಮ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಕ್ವಶನ್ ಕೇಳಿದರೆ, ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ ಅಂತ. ಮುಳ್ಳಯ್ಯನಗಿರಿ ವಾಸ್ ಅರ್ಲಿಯರ್ ನೋನ್ ಆಸ್ ಚಂದ್ರದ್ರೋಣ ಪರ್ವತ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಮುಳ್ಳಯ್ಯನಗಿರಿ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಹಿಲ್ ಇನ್ ಕರ್ನಾಟಕ. ರಾಂಗ್, ಯಾಕಂದ್ರೆ ಅದೇ ಫಸ್ಟ್ ಹೈಯೆಸ್ಟ್ ಇರುವಂತದ್ದು. ಎಕ್ಸೆಪ್ಟ್ ಕೋಸ್ಟಲ್ ಪ್ಲೇನ್ಸ್, ಭೀಮೇಶ್ವರ ವ್ಯಾಲಿ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಸ್ ದ ಲೋಯೆಸ್ಟ್ ರೀಜನ್ ಇನ್ ಹೈಟ್ ಇನ್ ಕರ್ನಾಟಕ. ಇದು ಯಾರ್ಯಾರು ಓದಿಲ್ಲ, ಇದು ಆಲ್ರೆಡಿ ನಮ್ಮ ಕ್ಲಾಸ್ ಅಲ್ಲಿ ಮಾಡಿದವಿ. ಅಂಡ್ ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿರುವಂತಹ ಬಹಳಷ್ಟು ಕ್ವಶನ್ಸ್ ನಮ್ಮ ತರಗತಿಯಿಂದ ಬಂದಿದೆ. ಟೆಸರೀಸ್ ಅಲ್ಲೂ ಕೂಡ ತುಂಬಾ ಕ್ವಶನ್ಸ್ ಗಳು ಬಂದಿರುತ್ತೆ. ಸೊ ಇದನ್ನ ನೀವು ಅಥೆಂಟಿಕ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡೋದಾದ್ರೆ ಇದು ನಿಮ್ಗೆ ರಂಗನಾಥ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಆಪ್ಷನ್ 3 ಸರಿ ಇದೆ. ಇದಕ್ಕೆ ಕೆಲವೊಬ್ರು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂದ್ರೆ ಆಪ್ಷನ್ A ಅಂಡ್ C. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನಿಮ್ಗೆ ಇಲ್ಲಿ ಆಪ್ಷನ್ ಕಟ್ ಆಗಿದೆ. ಕನ್ನಡದಲ್ಲಿ ಓದೋಣ ಈ ಕ್ವಶನ್ ನ. 31st ಎಂದು ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕೇಳಿದರೆ. ಸೊ ಜಲಪಾತಗಳು ಇದೆಲ್ಲ ಹಳೆ ಕ್ವಶನ್ಸ್ ಅಲ್ವಾ, ಏನಂತ ಹೊಸ ಕ್ವಶನ್ಸ್ ಗಳೆಲ್ಲ ಏನಿಲ್ಲ ನಿಮಗೆ. ನೋಡೇ ಇಲ್ವಾ ನೀವು ಜಲಪಾತಗಳು, ನದಿ ಮತ್ತೆ ಜಲಪಾತಗಳ ಬಗ್ಗೆ ಕ್ವಶನ್ಸ್ ಗಳು. ಸೊ ಯಾವ್ದು ಸರಿಯಾಗಿದೆ ಅದನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಸರಿ ಯಾವುದು ಅಂತ ನೋಡೋಣ. ಘಟಪ್ರಭಾ ಗೋಕಾಕ್ ಜಲಪಾತ ಸರಿ ಇದೆ. ಮಹದಾಯಿ ಕಳಸ ಜಲಪಾತ ಸರಿ ಇದೆ. ಗಂಗಾವಳ್ಳಿ ಮುಂಚಳ್ಳಿ ಜಲಪಾತ ಮತ್ತೆ ಅಘನಾಶಿನಿ ಅಬ್ಬಿ ಜಲಪಾತ ಇದು ರಾಂಗ್ ಆಗಿದೆ. ಸೊ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ A ಮತ್ತೆ B. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಕರೆಕ್ಟ್ ಪ್ಲೇಸ್ ಫ್ರಮ್ ದ ಫಾಲೋಯಿಂಗ್. ಸೊ ಐಲ್ಯಾಂಡ್ಸ್ ಇನ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್, ಯಾವ ಐಲ್ಯಾಂಡ್ಸ್ ಗಳು ಯಾವ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕಂಡು ಬರುತ್ತೆ ಅಂತ. ಕೋಕೋನಟ್ ಐಲ್ಯಾಂಡ್ ಉಡುಪಿ ಸರಿ ಇದೆ. ಯಾವ್ದು ಸರಿ ಇದೆ ಅದನ್ನ ಚೂಸ್ ಮಾಡ್ಬೇಕು. ಅಂಜದೀವ ಐಲ್ಯಾಂಡು ದಕ್ಷಿಣ ಕನ್ನಡ ರಾಂಗ್. ಕುರುಮಗೋಡು ಐಲ್ಯಾಂಡ್ ಉತ್ತರ ಕನ್ನಡ ಸರಿ ಇದೆ. ಆಪ್ಷನ್ 2 ನಮಗೆ ಸರಿಯಾದ ಉತ್ತರ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಲೆಕ್ಟ್ ದ ಕರೆಕ್ಟ್ ಆರ್ಡರ್ ಆಫ್ ಕ್ಲೌಡ್ಸ್ ಅಕಾರ್ಡಿಂಗ್ ಟು ದೇರ್ ಆಲ್ಟಿಟ್ಯೂಡ್ ಅಂತ ಕೇಳಿದ್ದಾರೆ. ಸೊ ಇದು ನಮಗೆ ಗೊತ್ತಿರುವಂತದ್ದು. ಆಪ್ಷನ್ 1 ಸರಿಯಾಗಿದೆ. ACBD. ಸಿರಸ್ ಕ್ಲೌಡ್ಸ್, ಅದಾಗಿದ್ಮೇಲೆ ಸಿರೋಸ್ಟ್ರಾಟಸ್, ಆಮೇಲೆ ಆಲ್ಟೋಸ್ಟ್ರಾಟಸ್, ಆಮೇಲೆ ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. An instrument used to measure humidity is ಯಾವುದು? ಹೈಗ್ರೋಮೀಟರ್. ಆಪ್ಷನ್ 3 ಸರಿಯಾಗಿದೆ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಇಸ್ ದ ಮೋಸ್ಟ್ ವೈಡ್ಲಿ ಡಿಸ್ಪರ್ಸ್ಡ್ ಇನ್ ಇಂಡಿಯಾ ಅಂತ ಕೇಳಿದಾಗ ಆಪ್ಷನ್ 3 ಬಿಲ್ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕನ್ನಡ ಮೂವಿ ಕಂದೀಲು ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು. ಯಾಕೆ? ದ ಮೂವಿ ವಾಸ್ ಡೈರೆಕ್ಟೆಡ್ ಬೈ ಯಶೋಧ ಪ್ರಕಾಶ್. ಇಟ್ ವಾಸ್ awarded with National Film Award in the category of Best Feature Film Kannada during 70th National Film Award ceremony. The movie was directed by ಗಿರೀಶ್ ಕಾಸರವಳ್ಳಿ ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂತ ಅಂದ್ರೆ
ಆಪ್ಷನ್ 4 ಎ ಅಂಡ್ ಸಿ ಸರಿಯಾಗಿದೆ. ಓಕೆನಾ? ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಅಲ್ವಾ ಕೇಳಿರೋದು, ಸೊ ಇನ್ಕರೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಕೊಟ್ಟಿರುವಂತಹ ಎರಡೂ ಸ್ಟೇಟ್ಮೆಂಟ್ ಏನಾಗಿದೆ, ಇನ್ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ INSV ಕೌಂಡಿಯಾ ಈಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ರೆ, ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಇನ್ಕರೆಕ್ಟ್ ಇದೆ ಅಂತ ನೋಡ್ಬೇಕು. INSV ಕೌಂಡಿಯಾ ಎಂಬಾರ್ಕ್ಡ್ ಆನ್ ಇಟ್ಸ್ ಮೇಡನ್ ವೋಯೇಜ್ ಫ್ರಮ್ ಪೋರಬಂದರ್ ಟು ಮಸ್ಕಾಟ್ ಸರಿ ಇದೆ. ದ ಫುಲ್ ಫಾರ್ಮ್ ಆಫ್ INSV ಈಸ್ ಇಂಡಿಯನ್ ನೇವಲ್ ಶಿಪ್ ವೆಸಲ್, ಇದು ರಾಂಗ್ ಆಗಿದೆ. ಇಟ್ ಈಸ್ ಅ ಸ್ಟಿಚ್ಡ್ ಸೇಲ್ ಶಿಪ್ ಬೇಸ್ಡ್ ಆನ್ 5th century CE ಶಿಪ್ ಡಿಪಿಕ್ಟೆಡ್ ಇನ್ ದ ಪೇಂಟಿಂಗ್ಸ್ ಅಜಂತಾ ಕೇವ್ಸ್ ಅಂತ ಇದೆ, ಇದು ಸರಿ ಇದೆ. ಸೊ ಹಾಗಾದ್ರೆ ಇದ್ರ ಫುಲ್ ಫಾರ್ಮ್ ಏನಾಗ್ಬೇಕಂತಂದ್ರೆ ಇಟ್ ಈಸ್ ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್ ಆಗ್ಬೇಕು, ಸೇಲಿಂಗ್ ಆಗ್ಬೇಕಿತ್ತು. ಸೊ ಅದಕ್ಕೆ ಇದೇನಾಗಿದೆ, ತಪ್ಪಾಗಿದೆ. ಸೊ ಓನ್ಲಿ ಬಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಇಂಡಿಯನ್ ಫೆಸ್ಟಿವಲ್ ಹ್ಯಾಸ್ ಬಿನ್ ಇನ್ಸ್ಕ್ರೈಬ್ಡ್ ಆನ್ ಯುನೆಸ್ಕೋಸ್ ಲಿಸ್ಟ್ ಆಫ್ intangible cultural heritage of humanity during 20th UNESCO Intergovernmental Committee session at New Delhi, Red Fort, held in December 2025? We got the answer as it is Dasara. Okay na? So nimge key answer ನೀವು ಚೆಕ್ ಮಾಡ್ಕೊಳ್ಳಿ, ಅಫಿಷಿಯಲ್ ಕೀ ಆನ್ಸರ್ ಒಮ್ಮೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. NASA's SpaceX crew 9 astronauts have successfully returned to Earth after completing the agency's 9th commercial crew rotation mission in May 2025. Identify the astronauts who was not a part of this mission ಅಂತಂದ್ರೆ it is ಶುಭಾಂಶು ಶುಕ್ಲಾ. ಇನ್ ಮಿಕ್ಕಿರೋರು ಎಲ್ಲರೂ ಕೂಡ ಈ ಮಿಷನ್ ನ ಪಾರ್ಟ್ ಆಗಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Name the scheme launched by Indian Railways with an objective to provide safety and security to women traveling by trains for their entire journey from starting station to a destination station ಅಂತ ತಗೊಂಡ it is ಮೇರಿ ಸಹೇಲಿ. ಓಕೆನಾ? ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಕ್ಚುಲಿ ನೀವು ಕ್ವಶನ್ ನೋಡಿದ್ರೆ ತುಂಬಾ ಸ್ಟಾಟಿಕ್ಸ್ ಹೋಗಿದ್ದಾನೆ. ಇದರಲ್ಲೂ ಅಷ್ಟೇ, ಅರೇಂಜ್ ದ ಫಾಲೋಯಿಂಗ್ ಸ್ಟೇಜ್ ವಿತ್ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ in decreasing order on the basis of vital statistics of India based on civil registration system 2022 report ಅಂತ ಕೇಳಿದ್ರೆ we got the answer as ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಗೋವಾ, ಕೇರಳ. ಆಪ್ಷನ್ 2 ನಿಮ್ಗೆ ಇದರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ತುಂಬಾ ನ್ಯೂಸ್ ಅಲ್ಲಿ ಇತ್ತು, ಹೌದಲ್ವಾ? ಯಾಕಂದ್ರೆ USA ಏನ್ ಮಾಡ್ತು, ವೆನೆಜುವೆಲಾ ಪ್ರೆಸಿಡೆಂಟ್ ನ ಕಿಡ್ನಾಪ್ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ January 2026 who has been appointed as the interim president of Venezuela followed by the capture of President Nicolas Maduro ಅಂತ ಇದೆ. It is Delcy. Option 4. Next question ನೋಡೋಣ. Name the mission which has the objective to achieve ಏನು distributed growth of Karnataka digital economy outside Bangalore, and this mission is led by KDEM. The name of this mission is Beyond Bengaluru. Okay na? Next question ನೋಡೋಣ. ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವ್ರದ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿತ್ತು ಅಂದ್ರೆ ನೀವು ಈ ಆನ್ಸರ್ಗೆ ಈಸಿಯಾಗಿ ಏನು ಆನ್ಸರ್ ಮಾಡಿರ್ತೀರಾ. ಅವ್ರು ಹಾಕೊಂಡಿದ್ರು ಪೋಸ್ಟ್ ಅಲ್ಲಿ, ಶ್ರೀ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆನ್ January 6, 2026 equal the record as the longest serving chief minister of Karnataka. ಇದುವರೆಗೂ ಯಾರು ಇದ್ದಿದ್ದು ಅಂತ ಅಂದ್ರೆ ಇಟ್ ಈಸ್ ಡಿ ದೇವರಾಜ್ ಅರಸ್. 2792 ಡೇಸ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಬಟ್ ಇದನ್ನ ಇವಾಗ ಸಿದ್ದರಾಮಯ್ಯ ಅವರು ಕ್ರಾಸ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಖಲೇಡಾ ಜಿಯಾ ದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಬಾಂಗ್ಲಾದೇಶ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. She was the country's second female prime minister ಅಂತ ಕೇಳಿದ್ದಾರೆ. Her husband was Ziaur Rahman. She belonged to Bangladesh Nationalist Party. ಇಲ್ಲಿ ಕೊಟ್ಟಿರುವಂತಹ ಮೂರು ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The duration of centrally sponsored scheme of revamped ರಾಷ್ಟ್ರೀಯ ಗ್ರಾಮ ಸ್ವಾಸ್ಥ್ಯ ಅಭಿಯಾನ್ ಅಂತ ಅಂದ್ಕೊಳ್ತೀನಿ, ಅಲ್ಲಿ ಕಟ್ ಆಗಿದೆ. RGSAEs ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ 3.
ಏನಿದೆ ಡ್ಯೂರೇಷನ್ ಅಂತ ಕೇಳಿರುವಂತದ್ದು ಇದೆಲ್ಲ ಸ್ಟ್ಯಾಟಿಕ್ಸ್. ಕೆಇ ಅಂತ ಅಂದ್ಮೇಲೆ ನೀವು ಕೂಡ ಹಾಗೆ ರೆಡಿ ಇರ್ಬೇಕಿತ್ತು, ಬಟ್ ಹೇಗ್ ಪ್ರಿಪೇರ್ ಆಗಿದ್ರೆ ಗೊತ್ತಿಲ್ಲ. ದ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ವಾಸ್ ಫಾರ್ಮಲಿ ಸ್ಟಾರ್ಟೆಡ್ ಇನ್ 1914 ವಿತ್ ದ ಹೆಡ್ ಆಫೀಸ್ ಆಟ್ ಅಂತ ಕೇಳಿದರೆ 1914 ನಲ್ಲಿ ಪುತ್ತೂರು ಹೆಡ್ ಆಫೀಸ್ ಆಗಿರುತ್ತೆ. 1927ಗೆ ಮಂಗಳೂರಿಗೆ ಇದು ಮೂವ್ ಆಗಿರುತ್ತೆ. ಸೊ ನಿಮ್ಗೆ ಇದರ್ ಆಫ್ ದಿ ಆಪ್ಷನ್ ರೈಟ್ ಇರಬಹುದು. ಇದರಲ್ಲಿ ಎರಡು ಕೂಡ ಸರಿ ಅಂತಾನೆ ಕನ್ಸಿಡರ್ ಮಾಡಬಹುದು. ಬಟ್ ಅವ್ರೇನಾದ್ರು ಫಾರ್ಮಲಿ ಸ್ಟಾರ್ಟೆಡ್ 1914 ಇದನ್ನೇ ಕನ್ಸಿಡರ್ ಮಾಡ್ತು ಅಂದ್ರೆ ಇಟ್ ಈಸ್ ಆಪ್ಷನ್ 2 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು KMF ಅಂತ ಕೇಳಿದ್ದಾರೆ. ಸೊ ಯಾವ ಸ್ಟೇಟ್ಮೆಂಟ್ ಸರಿ ಇದೆ? KMF is the largest cooperative dairy federation in South India. That's correct. There are 13 districts cooperative milk unions in Karnataka. ಇದು wrong ಆಗುತ್ತೆ. Central Quality Assurance Laboratory of KMF is located in Bangalore. Option A and C ಸರಿ ಇದೆ. Option B ಇದು ತಪ್ಪಾಗಿದೆ. The provisions of the Panchayat extension to the Scheduled Areas Act 1996 ಇದು ಗೊತ್ತಿತ್ತು, ಆಲ್ರೆಡಿ FDA ಕೂಡ ಕೇಳಿದ್ರು ಲಾಸ್ಟ್ FDA ಕ್ವಶನ್ ಪೇಪರ್ ಅಲ್ಲಿ. is based on recommendations of which committee? It is Bhuria committee. ಓಕೆನಾ. Abdul Nazir Saab State Institute for Rural Development and Panchayat Raj is located in Mysore. ಇದೆಲ್ಲರೂ ಕೂಡ ಕರೆಕ್ಟ್ ಹಾಕಿದೀರಾ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ರಾಂಗ್ ಮಾಡೋ ಚಾನ್ಸೇ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. R. Chidambaram served as the second principal scientific advisor to the government of India between 2002 to 2018 under 3 prime ministers. Those prime ministers were Atal Bihari Vajpayee, Manmohan Singh and Narendra Modi. A, C, D ಆಗಿರ್ಬೇಕು ಆಪ್ಷನ್. It is option 4. ಇಂದರ್ ಕುಮಾರ್ ಗುಜ್ರಾಲ್ ಇಲ್ಲ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ಏಕಲವ್ಯ ಅವಾರ್ಡ್ ವಿನ್ನರ್ ಸ್ಪೋರ್ಟ್ಸ್ ಅಸೋಸಿಯೇಟೆಡ್ ವಿತ್ ಅಂತ ಕೇಳಿರುವಂತದ್ದು. ಸೊ ಇದಕ್ಕೆ ಆಪ್ಷನ್ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 3 ಬಿ ಹರಿಪ್ರಸಾದ್ ಬಂತು ಅಂದ್ರೆ ವಾಲಿಬಾಲ್. ರಾಬಿನ್ ಉತ್ತಪ್ಪ ಎಲ್ರೂ ಕೂಡ ಏನು ಗೊತ್ತು, ಕ್ರಿಕೆಟ್. ನೆಕ್ಸ್ಟ್ SK ಉತ್ತಪ್ಪ ಬಂತು ಅಂದ್ರೆ ಹಾಕಿ. ಮಮತಾ ಪೂಜಾರಿ ಬಂತು ಅಂದ್ರೆ ಆಪ್ಷನ್ 5 ಕಬಡ್ಡಿ. ಓಕೆನಾ, ನೆಕ್ಸ್ಟ್ ಕ್ವಶನ್. ಇಂಡಿಯಾಸ್ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್ ಅಂಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ರೆ ತುಂಬಾ ಹಳೆ ಕ್ವಶನ್. ಆಪ್ಷನ್ 2 1905 ಕರ್ನಾಟಕ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಕರ್ನಾಟಕ ಹೂ ಇಸ್ ದ ಚೀಫ್ ಪ್ಯಾಟ್ರನ್ ಆಫ್ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಅಂತ ಕೇಳಿರೋದು. ಸೊ ಇದರಲ್ಲಿ ಎರಡು ಕೂಡ ಬರ್ತಿದೆ ಆನ್ಸರ್ ನಮಗೆ, ಚೀಫ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ ಆಫ್ ಕೋಆಪರೇಷನ್ ಅಂತ. ಸೊ ನೋಡೋಣ ನಿಮಗೆ ಕೀ ಆನ್ಸರ್, ಅಫಿಷಿಯಲ್ ಕೀ ಆನ್ಸರ್ ಅಲ್ಲಿ ಏನ್ ಕೊಡ್ತಾರೆ ಅಂತ. ವಿ ಹ್ಯಾವ್ ಕನ್ಸಿಡರ್ಡ್ ಆಪ್ಷನ್ 1, ಬೋತ್ ಆಪ್ಷನ್ 1 ಅಂಡ್ ಆಪ್ಷನ್ 2 ಆಸ್ ದ ರೈಟ್ ಆನ್ಸರ್. ವಿಲ್ ಸಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಇಸ್ ಪ್ರಿಪೇರ್ಡ್ ಬೈ ವಿಚ್ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್? ಇಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. Which among the following tribunal or commission settles disputes related to recruitment and all service matters of central government employees is Central Administrative Tribunal. Who has the power to prescribe qualification to acquire Indian citizenship is the Parliament. ಹೌದಲ್ವಾ? ಬೇರೆ ಯಾರಿಗಾದ್ರೂ ಅಥಾರಿಟಿ ಇದೆಯಾ? No. Next question ನೋಡಿ. The term secular was added to the preamble by the 42nd Constitutional Amendment Act of 1976 ಅಂತ ಕೇಳಿದ್ದಾರೆ. ಇದು ಸರಿಯಾಗಿದೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಆರ್ಟಿಕಲ್ 25 to 28 ಗ್ಯಾರಂಟಿಂಗ್ ಫ್ರೀಡಮ್ ಆಫ್ ರಿಲಿಜಿಯನ್ ಮ್ಯಾಂಡೇಟ್ ಇಂಡಿಯಾ ಟು ಬಿ ಸೆಕ್ಯುಲರ್ ಸ್ಟೇಟ್ ಅಂತ ಕೇಳಿರುವಂತದ್ದು. ನಿಮಗೆ ಆನ್ಸರ್ ಯಾವ್ದು ಬರುತ್ತೆ ಅಂದ್ರೆ ಇಟ್ ಈಸ್ ಆಪ್ಷನ್ 2. ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಅನ್ನೋದು ಸ್ಟೇಟ್ಮೆಂಟ್ 1 ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. The minimum age limit to contest elections in the local self government is ಅಂತ ಕೇಳಿದ್ರು. It is option 1 21 years. ಈಗ ಹತ್ರ ಬಂತು ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್ ಎಲ್ಲ ಹತ್ರ ಬಂದಿದೆ. Identify the article and part with reference to amendment of the constitution. It is article 368 and it is in part 20. Read the following statements regarding the National Commission for Scheduled Tribes is ಅಂತ ಕೇಳಿರುವಂತದ್ದು. The commission is a constitutional body
Article 338A provides for the establishment of commission. The separate National Commission for STs came into existence in 2004. The President of India is the chairperson of the commission ಅಂತ ಕೇಳಿರೋದು. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಇಟ್ ಈಸ್ ಆಪ್ಷನ್ 3. The President of India is the chairperson of the commission. ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ರೈಟ್ ಆನ್ಸರ್ ಯಾವುದು? ಕಾನ್ಸ್ಟಿಟ್ಯೂಷನ್ ಆಫ್ ಐರ್ಲೆಂಡ್ ನಾವ್ ಏನ್ ತಗೊಂಡಿದ್ವಿ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಹೌದಲ್ವಾ? ಹೇಗೆ 3-1 ಮ್ಯಾಚ್ ಮಾಡಿದ್ರೆ ಸಾಕು, ಎಲ್ಲಾನು ಆರಾಮಾಗಿ ಆನ್ಸರ್ ಸಿಕ್ಬಿಡುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಆಸ್ಟ್ರೇಲಿಯಾ ಬಂತು ಅಂದ್ರೆ ಇಟ್ ಈಸ್ ಕನ್ಕರೆಂಟ್ ಲಿಸ್ಟ್, ಅದ್ರಲ್ಲಿ ಯಾವುದು ಡೌಟ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಆಫ್ ಫ್ರಾನ್ಸ್ ಬಂತು ಅಂದಾಗ ಲಿಬರ್ಟಿ, ಫ್ರಾಟರ್ನಿಟಿ ಅಂಡ್ ಇನ್ ದ ಪ್ರಿಯಾಂಬಲ್ ಓದ್ಬೇಕಾದ್ರೆ ನಾವು ಓದಿರ್ತೀವಿ. ಕಾನ್ಸ್ಟಿಟ್ಯೂಷನ್ ಆಫ್ ಸೌತ್ ಆಫ್ರಿಕಾ, ಆಬ್ವಿಯಸ್ಲಿ. ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್, ದ ಪ್ರೊಸೀಜರ್ ಫಾರ್ ಎಲೆಕ್ಟಿಂಗ್ ಮೆಂಬರ್ಸ್ ಆಫ್ ದ ರಾಜ್ಯಸಭಾ, ಹೌದಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A new all India services can be created by ಅಂತ ಕೇಳಿದ್ರೆ ರಾಜ್ಯಸಭಾ ಹ್ಯಾಸ್ ದ ಮೇಜರ್ ಅಥಾರಿಟಿ ಇನ್ ಇಟ್ ಅಂತ ಕನ್ಸಿಡರ್ ಮಾಡಿ ನಾವು ಆಪ್ಷನ್ 1 ಅಂತ ತಗೊಂಡಿದೀವಿ. ಲೆಟ್ಸ್ ಸಿ ಇನ್ ಯುವರ್ ಅಫಿಷಿಯಲ್ ಕೀ ಆನ್ಸರ್ ಏನ್ ಕೊಡ್ತಾರೆ ಅಂತ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ 101st constitutional amendment of the Constitution of India. It was passed by the Parliament in 2015 ಅಂತ ಕೇಳಿದ್ರೆ it paved the way for GST. It provided for the establishment of the GST Council. ಇದರಲ್ಲಿ ಕೇಳಿರೋದೇನು? ಯಾವುದು ತಪ್ಪಾಗಿದೆ ಅಂತ, ಹೌದಲ್ವಾ? ಸೊ ಯಾವುದು ತಪ್ಪಾಗಿದೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಎ, ಆಪ್ಷನ್ 1 ತಪ್ಪಾಗಿದೆ. Who appoints the municipal commissioner of the municipal corporation ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ ಫಾರ್ ದ ಸ್ಟೇಟ್ ಗವರ್ನಮೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. Read the statements with regard to directive principle of state policy. The directive principle of state policy are incorporated in part 4 of the constitution. Yes. The directive principle of state policy are legally enforceable. No. The directive principles of state policy are legally justiciable ಅಂತ ಕೇಳಿದ್ರೆ ಸೊ ನೋ ಆಗುತ್ತೆ. ಯಾವುದು ಸರಿ ಇದೆ ಅಂತಂದ್ರೆ ಬರೀ ಆಪ್ಷನ್ 1 ಓನ್ಲಿ ಎ ಮಾತ್ರ ಸರಿ ಇದೆ, ಬಿ ಅಂಡ್ ಸಿ ರಾಂಗ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ following statements with regard to the Government of India Act 1935 ಅಂತ ಕೇಳಿರೋದು. ಸೊ ಇದರಲ್ಲಿ ನಿಮಗೆ ಅಂತ ತಗೊಂಡಾಗ the act divided the powers between center and the provinces, ಸರಿ ಇದೆ. The act provided for the adoption of diarchy at the center. Yes. The act introduced universal adult franchise. No. ಅವಾಗ ಕಾನ್ಸೆಪ್ಟ್ ಬಂದಿರಲಿಲ್ಲ. The act provided for the establishment of the Reserve Bank of India. Yes. Option 2 A, B and D ಸರಿಯಾಗಿದೆ. ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ, 70% ಕಂಪ್ಲೀಟ್ ಆಗಿದೆ. ಇನ್ನೊಂದು 3 ಕ್ವೆಶ್ಚನ್ಸ್ ಆದ್ರೆ. Who among the following vice presidents of India were elected unopposed ಅಂತಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಸೊ ಯಾರು ಓದು ಅಂತಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಇವ್ರ ಬಗ್ಗೆ ಮೊನ್ನೆ ತಾನೇ ಮಾತಾಡಿದ್ವಿ. ಮಾತಾಡ್ಬೇಕಾದ್ರೆ ನಾವು GK ಕ್ಲಾಸಸ್ ಮಾತಾಡ್ತಿದ್ವಿ ಸ್ಟೂಡೆಂಟ್ಸ್ ಗಳಿಗೆ. ಸೊ ಇವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. Consider the following statements with regard to India's central legislature ಅಂತ ಕೇಳಿದರೆ. Article 79 describes the constitution of the union legislature ಅಂತ ಇದೆ. The union legislature is also known as parliament. In the union legislature, the upper house is more powerful than the lower house. In the union legislature, both the houses are represented by the people of country ಅಂತ ಕೇಳಿರುವಂತದ್ದು. ಸೊ ಇದರಲ್ಲಿ ನಾವು ಯಾವುದು ಚೂಸ್ ಮಾಡಿದ್ವಿ ಅಂತಾನೆ ಆಪ್ಷನ್ 1 ಮತ್ತೆ ಎ ಮತ್ತೆ ಬಿ ಅಂತ ತಗೊಂಡಿದೀವಿ. ಇಲ್ಲಿ ಇನ್ ದ ಯೂನಿಯನ್ ಲೆಜಿಸ್ಲೇಚರ್ ದ ಅಪ್ಪರ್ ಹೌಸ್ ಇಸ್ ಮೋರ್ ಪವರ್ಫುಲ್ ದನ್ ದ ಲೋಯರ್ ಹೌಸ್. ನೋ, ನಾವು ಯಾವಾಗ್ಲೂ ಕೂಡ ನೋಡಿಲ್ಲ. ಕೆಲವೊಂದು ಪ್ರಾವಿಷನ್ಸ್ ಗಳು ಬಿಟ್ರೆ ಇನ್ನ ಮೆಜಾರಿಟಿ ತಗೊಂಡಾಗ ಇಲ್ಲ. ನಾವು ಬರೀ ಲೋಕಸಭಾನ ಮಾತ್ರ ಏನಂತ ಕರಿತೀವಿ? ಪೀಪಲ್ಸ್ ಅಸೆಂಬ್ಲಿ ಅಂತ ಕರೆಯುವಂತದ್ದು. ಸೊ ರಾಜ್ಯಸಭಾನ ಕರೆಯೋದಿಲ್ಲ. ಅದಕ್ಕೆ ನಾವು ಆಪ್ಷನ್ ಸಿ ಮತ್ತೆ ಡಿ ನ ರಾಂಗ್ ಅಂತ ತಗೊಂಡು ಆಪ್ಷನ್ 1 ಸರಿಯಾಗಿದೆ ಅಂತ ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Consider the following statements regarding the unification of Karnataka. States Reorganization Commission proposed the unification of Mysore state. Yes. The unified Mysore state was formed on 1st November 1956. ನಮಗೆ ಗೊತ್ತಿದೆ ಇದು ಸರಿ ಇದೆ ಅಂತ. There were 21 districts ಅಲ್ಲ, it was 19 districts in the unified Mysore state. Devraj Aras was the first chief minister of the unified Mysore state. No, wrong ಇದೆ. So option A ಮತ್ತೆ B ಮಾತ್ರ ಸರಿ ಇದೆ. ಇಲ್ಲಿ ಕೇಳಿರೋದು ಕೂಡ ಏನು ಯಾವುದು ಸರಿ ಇದೆ ಅಂತ. ಹಿಸ್ಟ್ರಿ ಬಂತು. ಇವಾಗ
Consider the following statements regarding the 1857 revolt of Delhi. The last Mughal Emperor Bahadur Shah II was declared as Emperor of India and proclaimed as the leader of Delhi revolt ಅಂತ ಇದೆ. The British military officer Sir John Nicholson captured Delhi. ಇದಕ್ಕೂ ಸಂಬಂಧ ಏನಿದೆ, ಎರಡು ಕೂಡ ರೈಟ್ ಆನ್ಸರ್ ಇದೆ, ಬಟ್ ಆಬ್ವಿಯಸ್ಲಿ ಇದನ್ನ ಕರೆಕ್ಟ್ ಅಂತ ಅನ್ಕೊಳ್ಬೇಕಂದ್ರೆ ಎರಡು ಸ್ಟೇಟ್ಮೆಂಟ್ಸ್ ಇದೆ, ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1 ರೈಟ್, ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬೆಂಗಾಲ್ ಅಂತ ಕೇಳಿದ್ರೆ, ಇನ್ 1765 ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್. The British were given Diwani rights to collect revenue and Nizam was given responsibility of administration of law and order. Edu kuda sari ide, and statement 2 does explains statement 1. In 1672 Shivaji's army defeated the Mughals in which battle? It is Battle of Salher. ಓಕೆನಾ? ಸೊ ಯಾರ್ಯಾರು ರೈಟ್ ಆನ್ಸರ್ ಇದೆಲ್ಲ ಕೇಳಿರ್ತೀರಾ, ಪುರಂದರ್ದು, ಪ್ರತಾಪ್ಗಢ್ ಎಲ್ಲ, ಬಟ್ ಸಾಲ್ಹೇರ್ ನೋಡೋಣ ಯಾರು ರೈಟ್ ಆನ್ಸರ್ ಹಾಕಿದ್ದಾರೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಸ್ತೂಪ ವಾಸ್ ನಾಟ್ ಬಿಲ್ಟ್ ಅಂತ ಅಂದ್ರೆ ಇಟ್ ಈಸ್ ಇನ್ ಕಾರ್ಲೆ. ಇನ್ ಎಲ್ಲಾ ಪ್ಲೇಸಸ್ ಅಲ್ಲೂ ಕೂಡ ಸ್ತೂಪಗಳನ್ನ ನಾವು ನೋಡಬಹುದು. ಓಕೆನಾ? ಸಾರನಾಥ್ ಸ್ತೂಪ, ಸಾಂಚಿ ಕೇಳಿರ್ತೀರಾ, ಬಟ್ ಇವೆರಡರ ನಡುವೆ ಕನ್ಫ್ಯೂಷನ್ ಆದ್ರೆ ಯಾರು ಕಾರ್ಲೆ ಹಾಕಿದಿರಾ ಅದು ಸರಿಯಾಗಿದೆ. Match the republics during 6th BC with their ruling clans ಅಂತ ಕೇಳಿರುವಂತದ್ದು. ಸೊ ವೈಶಾಲಿಗೆ ಇಟ್ ಈಸ್ ಲಿಚ್ಚವಿ. ನೆಕ್ಸ್ಟ್ ಪಾವ ಬಂತು ಅಂದ್ರೆ ಇಟ್ ಈಸ್ ಮಲ್ಲಾಸ್. ಪಿಪಲಿವನ ಮೌರ್ಯ ಅಂಡ್ ಮಿಥಿಲಾ ಬಂತು ಅಂದ್ರೆ ವಿದೇಹ. ಓಕೆನಾ? ಸೊ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಹಳಷ್ಟು ಕ್ವಶನ್ಸ್ ನಮ್ಮ NCG ಸಂಸ್ಥೆ ಕ್ಲಾಸಸ್ ಇರ್ಬೋದು ಅಥವಾ ಟೆಸ್ಟ್ ಸೀರೀಸ್ ಇರ್ಬೋದು ಅದರಿಂದ ಬಂದಿದೆ. ವಿಲ್ ಮೇಕ್ ಅ ವಿಡಿಯೋ ಆನ್ ಇಟ್. ಸೊ ಕ್ವಶನ್ಸ್ ನ ನೋಡೋಣ ಇವಾಗ. ಪ್ರೆಸೆಂಟ್ ಐಡೆಂಟಿಫೈ ದ 2 ವರ್ಕ್ಸ್ ಆಫ್ ಭಾಸ ಅಂತ ಕೇಳಿರೋದು. ಅಂದ್ರೆ ಭಾಸ ಅವರು ಬರ್ದಿರುವಂತಹ 2 ಕೃತಿಗಳು ಯಾವುದು ಅಂತ ಕೇಳಿರುವಂತದ್ದು. ಸೊ ಇವೊಂದು ಧೃತಕ್ಯಂ, ಇನ್ನೊಂದು ಹಯಗ್ರೀವಧ, ರಾವಣವಧ, ಚಾರುದತ್ತಂ ಅಂತ ಕೇಳಿರೋದು. ಸೊ ಇದ್ರಲ್ಲಿ ರೈಟ್ ಆನ್ಸರ್ ಯಾವ್ದು ಅಂತಂದ್ರೆ ಆಪ್ಷನ್ ಎ ಮತ್ತೆ ಡಿ. ಯಾವ್ದ್ರಲ್ಲಿದೆ? ಆಪ್ಷನ್ 2 ನಲ್ಲಿದೆ. ನೋಡೋಣ ಕ್ವಶನ್ಸ್, ಕೀ ಆನ್ಸರ್ಸ್ ಗಳು. ಕೆ ಅವರು ನಿಮಗೆ ಬೇಗ ಬಿಡ್ತಾರೆ ಕೀ ಆನ್ಸರ್ಸ್. ಹೂ ವಾಸ್ ಅಥವಾ ದ ಕಮಾಂಡರ್ ಆಫ್ ಬ್ರಿಟಿಷ್ ಆರ್ಮಿ ಡ್ಯೂರಿಂಗ್ ದ 4th ಆಂಗ್ಲೋ ಮೈಸೂರ್ ವಾರ್ ಅಂತ ಕೇಳಿರುವಂತದ್ದು. ಯಾರ್ಯಾರು ಇದ್ರು ಅಂತ ಅಂದ್ರೆ ಬಿ ಆರ್ಥರ್ ವೆಲ್ಲೆಸ್ಲಿ ಮತ್ತೆ ಜನರಲ್ ಹ್ಯಾರಿಸ್. ಆಪ್ಷನ್ 4 ನಿಮಗೆ ರೈಟ್ ಆನ್ಸರ್ ಆಗುತ್ತೆ. 4th ಆಂಗ್ಲೋ ಮೈಸೂರ್ ವಾರ್ ಬಗ್ಗೆ ಕೇಳಿರೋದು. ಅರೇಂಜ್ ದ ಫಾಲೋಯಿಂಗ್ ಮಗಧ ಡೈನಸ್ಟೀಸ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಯಾರು ಬರ್ತಾರೆ? ಹರ್ಯಾಂಕಸ್ ಬರ್ತಾರೆ. ಅದಾಗಿದ್ದಾದ್ಮೇಲೆ ನಂದಾಸ್, ನೆಕ್ಸ್ಟ್ ಮೌರ್ಯಾಸ್, ಆಮೇಲೆ ಶುಂಗಾಸ್ ಬರ್ತಾರೆ. ಸೊ ಆಪ್ಷನ್ 2 ನಿಮಗೆ ಸರಿಯಾಗಿದೆ. ನೋಡೋಣ ಯಾರ್ಯಾರು ಕರೆಕ್ಟ್ ಆಗಿ ಹಾಕಿದಿರಾ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಆರ್ಗನೈಸೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಸೆಂಟರ್ಸ್ ಗಳನ್ನ ನಾವು ನೋಡ್ಬೇಕಾಗತ್ತೆ. ಸೊ ಕರ್ನಾಟಕ ಸಭಾ ಸೆಂಟರ್ ನ ನಾವ್ ಎಲ್ಲಿ ನೋಡ್ತೀವಿ? ಧಾರವಾಡಲ್ಲಿ ನೋಡ್ತೀವಿ. ಜಸ್ಟಿಸ್ ಪಾರ್ಟಿ ಸೆಂಟರ್ ಎಲ್ಲಿ ಕಂಡು ಬರುತ್ತೆ? ಮದ್ರಾಸ್ ಅಲ್ಲಿ. ಅಂಡ್ ಸತ್ಯಶೋಧಕ್ ಸಮಾಜ್ ಬಂತು ಅಂದಾಗ ಪುಣೆ. ಇದಂತೂ ಕನ್ಫ್ಯೂಷನ್ ಆಗಕ್ ಚಾನ್ಸೇ ಇಲ್ಲ. ಮಜ್ನಿ ಕ್ಲಬ್ ಬಂತು ಅಂದ್ರೆ ಇಟ್ ಈಸ್ ಇನ್ ಬೆಳಗಾಂ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಬೆಳಗಾವಿ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಅಂತ ಕೇಳಿರುವಂತದ್ದು. ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಬೆಳಗಾವಿ ಸೆಷನ್ ನಡೆದಿದ್ ಯಾವಾಗ? 1924 ಅಲ್ಲಿ. ಅದಕ್ಕಿಂತ ಮುಂಚೆನೆ ಅವ್ರು ತೀರೋಗಿರ್ತಾರೆ, ಹೌದಲ್ವಾ? ಸೊ ನಾವು ಬಿ ಅಂತ ಕನ್ಸಿಡರ್ ಮಾಡ್ಕೊಂಡು ಪ್ರತಿಯೊಂದು ಆಪ್ಷನ್ ಅಲ್ಲೂ ಬಿ ಇದೆ. ಓಕೆನಾ? ಬಟ್ ಅದನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ ಅದು. ಸೊ ನಾವು ಇದ್ರಲ್ಲಿ ತಗೊಳ್ತಿರೋದು ಆನ್ಸರ್ ಯಾವ್ದಂತ ಅಂದ್ರೆ ಇಟ್ ಈಸ್ ಬಿ ಅಂಡ್ ಇ. ಯಾರು? ಬಾಲ್ ಗಂಗಾಧರ್ ತಿಲಕ್ ಅಂಡ್ ಅಬ್ಬಾಸ್ ಖಾನ್ ಅಂತ. ಸೊ ನಮಗೆ ಅಥೆಂಟಿಕ್ ಡೇಟಾ ಸಿಕ್ಕಿರೋದ್ರ ಪ್ರಕಾರ ಇನ್ನ ಮಿಕ್ಕಿರುವಂತ ಈ 3 ಜನ ಈ 1924 ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪೊನ್ನ ಅಂತ ಕೇಳಿದರೆ, ಕೃಷ್ಣತ್ರಿ ವಾಸ್ ಹಿಸ್ ಪ್ಯಾಟ್ರನ್. ಹಿ ವಾಸ್ ಅ ಕಂಟೆಂಪರರಿ ಆಫ್ ಪಂಪ. ಹಿ ಕಂಪೋಸ್ಡ್ ವರ್ಕ್ ಸಚ್ ಆಸ್ ಘಟ ಪ್ರತ್ಯಾಗತ, ಜಿರಾಕ್ಷರಮಾಲೆ ಅಂಡ್ ಚಂದೋಂಬುದಿ. ಹಿಸ್ ವರ್ಕ್ಸ್ ಶಾಂತಿ ಪುರಾಣ ಡಿಪಿಕ್ಟ್ಸ್ ದ ಲೈಫ್ ಆಫ್ ದ 19 ತೀರ್ಥಂಕರ ಅಂತ ಕೇಳಿದ್ರೆ ಇದರಲ್ಲಿ 3 ಸ್ಟೇಟ್ಮೆಂಟ್ ರೈಟ್ ಇದೆ. ಅದು ಯಾವುದು ಅಂತ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಗೊತ್ತಾ, ಅವಾಗ ನಾವು ತಿಳಿಸ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ.
ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೋನಾಲಜಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ನೋಡಿದಾಗ ಮೈಸೂರು ಇನ್ಫ್ಯಾಂಟ್ ಮ್ಯಾರೇಜ್ ಆಕ್ಟ್, ಗೋಲ್ಡ್ ಮೈನಿಂಗ್ ಇನ್ ಕೋಲಾರ್, ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್. ಸೊ ಇದರಲ್ಲಿ ಯಾವುದು ನಾವು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ತೋರಿಸಿದಾಗ ಬಂದಿದೆ ಅಂತಂದ್ರೆ ಇಟ್ ಈಸ್ ಆಪ್ಷನ್ ಟು ಬಿ. ಫಸ್ಟ್ ಗೋಲ್ಡ್ ಮೈನಿಂಗ್ ಇನ್ ಕೋಲಾರ್ ಫಸ್ಟ್ ನಡೀತು, ಅದಾಗಿದ್ಮೇಲೆ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಮೈಸೂರು ಇನ್ಫ್ಯಾಂಟ್ ಮ್ಯಾರೇಜ್ ಆಕ್ಟ್, ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯೂಸ್ ಪೇಪರ್ಸ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಎಡಿಟರ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಕನ್ನಡ ಬಾವುಟನ ಯಾರು ಬರ್ದಿರೋದು? BM ಶ್ರೀಕಂಠಯ್ಯ ಅವರು ಎಡಿಟರ್ ಆಗಿರ್ತಾರೆ. ಕರ್ಮವೀರ ಬಂತು ಅಂದ್ರೆ ನಿಮಗೆ ಇಟ್ ಈಸ್ ರಂಗನಾಥ ದಿವಾಕರ್. ಸ್ವತಂತ್ರ ಭಾರತ ಬಂತು ಅಂದಾಗ ಕಾದಂಗೊಂದ್ಲು ಶಂಕರ್ ಭಟ್. ಜಯ ಕರ್ನಾಟಕ ಎಲ್ರಿಗೂ ಗೊತ್ತು, ಯಾರು? ಆಲೂರು ವೆಂಕಟರಾವ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ವಿರೂಪಾಕ್ಷ ಟೆಂಪಲ್ ಅಟ್ ಪಟ್ಟದಕಲ್ಲು ಅಂತ ಕೇಳಿದ್ದಾರೆ. ಸೊ ಆರ್ಕಿಟೆಕ್ಚರ್ ಮೇಲೆ ಕ್ವಶನ್ಸ್ ಗಳು ಬಂದಿದೆ. ಸೊ ನೀವು ರೈಟ್ ಆನ್ಸರ್ ಮಾಡಿದ್ರಾ ಇಲ್ವಾ ಅಂತ ಅನ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ದಿಸ್ ಟೆಂಪಲ್ ಇಸ್ ಆಲ್ಸೋ ನೋನ್ ಆಸ್ ತ್ರೈಲೋಕೇಶ್ವರ ಟೆಂಪಲ್. ಇಟ್ ವಾಸ್ ಬಿಲ್ಟ್ ಟು ಕಮಮರೇಟ್ ದ ವಿಕ್ಟರಿ ಆಫ್ ವಿಕ್ರಮಾದಿತ್ಯ ಟು ಓವರ್ ಕಂಚಿ. ದ ಆರ್ಕಿಟೆಕ್ಟ್ಸ್ ಆಫ್ ದಿಸ್ ಟೆಂಪಲ್ ವರ್ ಸರ್ವಸಿದ್ಧಿ ಆಚಾರಿ ಅಂಡ್ ಗುಂಡ. ದ ಟೆಂಪಲ್ ವಾಸ್ ಬಿಲ್ಟ್ ಬೈ ತ್ರೈಲೋಕ್ಯ ಮಹಾದೇವಿ ಅಂತ ಇದೆ. ಸೊ ಇದರಲ್ಲಿ ನಮಗೆ ಸಿಕ್ಕಿರೋ ಆನ್ಸರ್ ಪ್ರಕಾರ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಬುಕ್ ಆಫ್ ಆನ್ ಎರೋ ಆಫ್ ಡಾರ್ಕ್ನೆಸ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ವಾಸ್ ರಿಟನ್ ಬೈ. ಇದು ಯಾರು ಬರ್ದಿರೋದು ಅಂತ ಅಂದ್ರೆ ಶಶಿ ತರೂರ್ ಅವರು ಬರ್ದಿರುವಂತದ್ದು. ಎಲ್ರಿಗೂ ಗೊತ್ತಿತ್ತು ಏನು 117 ಗೋಲ್ಸ್ 2030 ಟಾರ್ಗೆಟ್ ಅಂತ. ಬಟ್ ಇಲ್ಲಿ ಕೇಳಿರೋದೆ ಬೇರೆ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕಂಪ್ರೈಸ್ ಅಂತ ಕೇಳಿದರೆ ಎಷ್ಟು ಟಾರ್ಗೆಟ್ಸ್ ಇದೆ, ಎಷ್ಟು ಗೋಲ್ಸ್ ಇದೆ, ಎಷ್ಟು ಇಂಡಿಕೇಟರ್ ಇದೆ ಅಂತ. ಸೊ ಅದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ 1. ಯಾರ್ಯಾರು ಇದೆ ಕರೆಕ್ಟ್ ಆಗಿ ಆನ್ಸರ್ ಹಾಗೆ ಬಂದಿದ್ದೀರಾ ಪಕ್ಕಾ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕೇಳಿದ್ರೆ ಇಟ್ ಈಸ್ ಅ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಎಸ್, ಹೌದು. ನೆಕ್ಸ್ಟ್ ನೋಡಿ, ಸರಿ ಇದೆ ಇದು. ಇಟ್ ಈಸ್ ಒನ್ ಆಫ್ ದ ಮೆನಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಆಫ್ ಕರ್ನಾಟಕ. ನೋ, ಇಟ್ ಈಸ್ ದ ಓನ್ಲಿ ರೀಜನಲ್ ರೂರಲ್ ಬ್ಯಾಂಕ್ ಆಫ್ ಕರ್ನಾಟಕ ಅಂತ ಕೇಳಿದ್ರೆ ಎಸ್. ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿಸ್ ಬ್ಯಾಂಕ್ ಈಸ್ ಇನ್ ಬಳ್ಳಾರಿ ಸಿಟಿ ಅಂತ ಕೇಳಿದರೆ ಇಲ್ಲಿ ನಮಗೆ ಆಕ್ಚುಲಿ ಹೆಡ್ ಕ್ವಾರ್ಟರ್ಸ್ ಸಿಗ್ತಿರೋದು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆನಾ. ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಇವಾಗ ಪ್ರೆಸೆಂಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ತಗೊಂಡಾಗ ಸೊ ಒಂದೇ ಇರೋದು. ಸೊ ಅದರಲ್ಲಿ ಈ ಸ್ಟೇಟ್ಮೆಂಟ್ ಗಳ ಪ್ರಕಾರ ನಮಗೆ ಸಿಕ್ಕಿರೋ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 1 ಬಿ ಅಂಡ್ ಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಪೇರ್ಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೇಳಿದರೆ ಸೊ ಡಿವಿಷನ್ಸ್ ತಾಲೂಕು ಬೆಂಗಳೂರು ಮತ್ತೆ ಬೆಳಗಾವಿ ಇಲ್ಲಿ ಕೊಟ್ಟಿರುವಂತದ್ದು ಈ ಪೇರ್ ತಪ್ಪಾಗಿದೆ. ಕಲಬುರಗಿ ಮೈಸೂರು ಸರಿ ಇದೆ. ಓಕೆನಾ. ಸೊ ಆಪ್ಷನ್ 3 ಸಿ ಅಂಡ್ ಡಿ ಆರ್ ಕರೆಕ್ಟ್ ಅಂತ ಆಗುತ್ತೆ. ಆಸ್ ಆಫ್ ಡಿಸೆಂಬರ್ 2025 ಹೂ ಇಸ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಕೋಆಪರೇಷನ್ ಫಾರ್ ಗವರ್ನಮೆಂಟ್ ಆಫ್ ಇಂಡಿಯಾ? ಇಟ್ ಈಸ್ ಶ್ರೀ ಅಮಿತ್ ಶಾ. ಅಮಿತ್ ಶಾ ಅವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದಾರೆ ಯೂನಿಯನ್ ಅಲ್ಲಿ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸೈಕ್ಲೋನ್ಸ್ ದಟ್ ವರ್ ಫಾರ್ಮ್ಡ್ ಇನ್ 2025. ಓಕೆನಾ. 25ರಲ್ಲಿ ಫಾರ್ಮ್ ಆಗಿರೋದು ಕೊಟ್ಟಿದ್ದಾರೆ. ವಿಚ್ ಅಮಂಗ್ ದ ಅಬೌವ್ ಮೇಡ್ ಲ್ಯಾಂಡ್ ಫಾಲ್ ಆನ್ ಇಂಡಿಯಾ? ಯಾವುದು ಕಾಸ್ ಆಯ್ತು ನಮ್ಮ ಇಂಡಿಯಾದಲ್ಲಿ ಅಂತ ಅಂದ್ರೆ ನಾವು ಕನ್ಸಿಡರ್ ಮಾಡಿ ಇಟ್ ಈಸ್ ಮೊಂತಾ ಅಂಡ್ ದಿತ್ವಾ. ಆಪ್ಷನ್ ಬಿ ಅಂಡ್ ಡಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟಿಂಗ್ ಟು ಕರ್ನಾಟಕ ಎಕನಾಮಿ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು 2011 ಪಾಪ್ಯುಲೇಷನ್ ಸೆನ್ಸಸ್ ದ ಪರ್ಸೆಂಟೇಜ್ ಆಫ್ ರೂರಲ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಇಸ್ ಲೆಸರ್ ದನ್ ದ ಇಂಡಿಯಾ ಲೆವೆಲ್. ಎಸ್, ಯಾಕಂದ್ರೆ ಇಂಡಿಯಾದು ನಿಮ್ಗೆ 61 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಕರ್ನಾಟಕದು 61 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಂಡಿಯಾದು 68 ಅರೌಂಡ್ ಇದೆ. ಅಕಾರ್ಡಿಂಗ್ ಟು 2011 ಪಾಪ್ಯುಲೇಷನ್ ಸೆನ್ಸಸ್ ಕೊಡಗು ಅಂಡ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹ್ಯಾವ್ ಲೀಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ಕರ್ನಾಟಕ ಅಂತ ಇದೆ. ಎಸ್, ಯಾಕಂದ್ರೆ ಕೊಡಗು ಲೀಸ್ಟ್ ಅಲ್ಲಿ ಬರುತ್ತೆ. ಅದ್ರ ಮೇಲ್ಗಡೆ ಇರೋದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಎರಡೂ ಕೂಡ ಸರಿ ಇದೆ. ಓಕೆನಾ. ಸೈನ್ಸ್ ಕ್ವಶನ್ಸ್ ಶುರು ಆಯ್ತು ಇವಾಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದರೆ ಸೊ ಹೀಲಿಯಂ ಈಸ್ ಯೂಸ್ಡ್ ಆಸ್ ಲಿಫ್ಟಿಂಗ್ ಗ್ಯಾಸ್. ಹೌದು, ಯಾಕಂದ್ರೆ ತುಂಬಾ ಹಗುರವಾಗಿರತ್ತಲ್ವಾ. ಹೀಲಿಯಂ ಈಸ್ ದ ಲೈಟೆಸ್ಟ್ ಗ್ಯಾಸ್ ಅಂತ ಕೇಳಿದರೆ ಹೀಲಿಯಂ ಈಸ್
a non-explosive and inert gas ಅಂತ ಕೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಹೀಲಿಯಂ. ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ 4 ಎ ಈಸ್ ಟ್ರೂ, ಎಸ್, ಅಂಡ್ ಸಿ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಅದು ನಾನ್ ಎಕ್ಸ್ಪ್ಲೋಸಿವ್ ಇನರ್ಟ್ ಗ್ಯಾಸ್ ಆಗಿರೋದ್ರಿಂದ ನಾವು ಅದನ್ನ ಲಿಫ್ಟ್ ಅಲ್ಲಿ ಅಂದ್ರೆ ಲಿಫ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂತ. ಓಕೆನಾ? ಸೊ ಇಲ್ಲಿ ನೋಡಿ ಯಾವುದು ಇನ್ಕರೆಕ್ಟ್ ಇದೆ ಅದನ್ನ ಐಡೆಂಟಿಫೈ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಎಷ್ಟು ಕ್ವಶನ್ಸ್ ಗಳು ನೋಡಿದೀವಿ ಇದ್ರ ಮೇಲೆ, ಹೌದಲ್ವಾ? ಏನಿದೆ ಸ್ಟೇಟ್ಮೆಂಟ್ಸ್ ಅಲ್ಲಿ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಚೇಂಜಸ್ ವಿತ್ ಆಲ್ಟಿಟ್ಯೂಡ್ ಅಂತ ಕೇಳಿದ್ದಾರೆ. ಹೌದು, ಚೇಂಜ್ ಆಗುತ್ತೆ, ಆದ್ರೆ ಇಲ್ಲಿ ಇನ್ಕರೆಕ್ಟ್ ನ ಚೂಸ್ ಮಾಡಬೇಕು. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ಕ್ರೀಸಸ್ ವಿತ್ ನಾನ್ ವೊಲಟೈಲ್ ಸೊಲ್ಯೂಟ್ಸ್, ಸರಿ ಇದೆ. ನೆಕ್ಸ್ಟ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ is always 100 degrees Celsius and does not change. Wrong. Boiling point of water decreases with increase of external pressure. No. Option C and D incorrect ಇದೆ. So C and D ತಪ್ಪಾಗಿರೋದ್ರಿಂದ ನಾವು ಅದನ್ನೇ ಚೂಸ್ ಮಾಡ್ಬೇಕಾಗತ್ತೆ. ಓಕೆನಾ? 10% of sugar solution can be prepared by dissolving in the following manner ಅಂತ ಇದೆ. ಸೊ ಇದರಲ್ಲಿ ಹೇಗೆ ನಾವು ಅದನ್ನ ಡಿಸಾಲ್ವ್ ಮಾಡಬಹುದು ಅಂತ ಅಂದ್ರೆ ಇಟ್ ಈಸ್ 10 gram of sugar in 100 milliliter of water. ಇಟ್ ಯಾವ ಆಪ್ಷನ್ ಇದೆ ಅಂತಂದ್ರೆ ಓನ್ಲಿ ಡಿ ಇದೆ. ಓಕೆನಾ? ಐಡೆಂಟಿಫೈ ದ ನೇಮ್ ಆಫ್ ದ ಕೆಮಿಕಲ್ ಯೂಸಿಂಗ್ ಫಾಲೋಯಿಂಗ್ ಹಿಂಟ್ಸ್ ಅಂತ ಇದೆ. ಇಟ್ಸ್ ಯೂಸ್ಡ್ ಇನ್ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್. ಇಟ್ ಜನರೇಟ್ಸ್ ಫೈರ್ ವೆನ್ ರಿಯಾಕ್ಟೆಡ್ ವಿತ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇಟ್ಸ್ ವೈಡ್ಲಿ ಯೂಸ್ಡ್ ಇನ್ ಸ್ಯಾನಿಟೈಸರ್ಸ್. ಯಾವುದು ಅಂತ ಅಂದ್ರೆ ಗ್ಲಿಸರಿನ್. ಓಕೆನಾ? ಗ್ಲಿಸರಿನ್ ಈ ಮೂರಕ್ಕೆ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ವೈಟಮಿನ್ಸ್ ಅಂಡ್ ಡಿಸೀಸಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ವೈಟಮಿನ್ B6 ಕಾನ್ವಲ್ಯೂಷನ್ಸ್, B12 ಪರ್ನಿಷಿಯಸ್ ಅನೇಮಿಯಾ, ಎ ಜೆರೋಕ್ಲಾಮಿಯಾ ಅಂತ ಬರುತ್ತೆ. ಸೊ ಯಾವ್ದು ಸರಿ ಇದೆ ಅದನ್ನ ನಾವು ಚೂಸ್ ಮಾಡ್ಬೇಕು. ಸೊ ಪೇರ್ಸ್ ಕೊಟ್ಟಿದ್ದಾರೆ, ಯಾವ್ದು ಸರಿ ಇದೆ ಹಾಗಾದ್ರೆ ಇದರಲ್ಲಿ ಮೂರು ಕೂಡ ಸರಿ ಇದೆ. ಆಪ್ಷನ್ ಎ, ಬಿ ಅಂಡ್ ಸಿ. ಯಾರಾದ್ರೂ ಕುರ್ಡ್ ಮೆಥಡ್ ಅಲ್ಲಿ ಆಲ್ ಆಫ್ ದಿ ಎಬೋ ಹಾಗೆ ಬಂದಿತ್ತು ಅಂದಿದ್ರೆ ಅದು ಸರಿ ಇದೆ. ಓಕೆನಾ? ಇನ್ ಪ್ಲಾಂಟ್ಸ್ ಫುಡ್ ಇಸ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಸೋರ್ಸ್ ಟು ಸಿಂಕ್ ಆರ್ಗನ್ಸ್ ಮೇನ್ಲಿ ಇನ್ ದ ಫಾರ್ಮ್ ಆಫ್ ಸುಕ್ರೋಸ್. ಗೊತ್ತಿಲ್ಲ ಎಷ್ಟು ಜನ ಓದಿದ್ರ ಅಂತ. ಅದಕ್ಕೆ ಆನ್ಸರು ಸುಕ್ರೋಸ್ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್: ವಾಟರ್, ಹ್ಯಾಸಿಂತ್, ಲಂಟಾನಾ, carrot grass, dodo, passenger, pigeon. Of these, the species introduced to India unintentionally or deliberately, but they became weeds are ಅಂತ ಇದೆ. ಸೊ ಯಾವ್ದಪ್ಪ ಇದರಲ್ಲಿ ರೈಟ್ ಆನ್ಸರ್ ಅಂತ ಅಂದ್ರೆ ಎ, ಬಿ, ಸಿ ಮಾತ್ರ. ಲಂಟಾನಾ ಅಂತ ನಿಜವಾಗ್ಲೂ ಎಲ್ರಿಗೂ ಕೂಡ ಗೊತ್ತಿದೆ, ಬೇಲಿ ಗಿಡ. ಸೊ ಬಿ ನಮ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ ಎಲ್ಲ ಎರಡರಲ್ಲಿತ್ತು. ಸೊ ಆಪ್ಷನ್ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಆಪ್ಷನ್ 1. The poisonous gas liberated when chloroform is oxidized by air in the presence of light is ಅಂತ ಕೇಳಿದರೆ it is poison. Next question ನೋಡೋಣ. Sorry, ಇದರಲ್ಲೇ ಇದೆ. Last question of this your GK KA question paper. ಮುಗಿದೋಯ್ತು. ನಾನು ಇಷ್ಟು ಬೇಗ ಮುಗಿಸಿರೋಷ್ಟಂತೂ ನೀವು ಎಕ್ಸಾಮ್ ಅಲ್ಲಿ ಮುಗಿಸಿರೋದಕ್ಕೆ ಚಾನ್ಸ್ ಇಲ್ಲ. Based on the number of heart chambers, some of the animals have been categorized below ಅಂತ ಕೇಳಿದ್ದಾರೆ. Identify the correct group ಅಥವಾ groups ಅಂತ ಕೇಳಿದ್ದಾರೆ. ಸೊ 2 chamber, 3 chamber, ವೆರಿ ಬೇಸಿಕ್ ಕ್ವಶನ್. ಬಟ್ ಎಷ್ಟು ಜನ ಕರೆಕ್ಟ್ ಆಗಿ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಇದರಲ್ಲಿ ರೈಟ್ ಆನ್ಸರ್ ಬಂತು ಅಂದ್ರೆ ಇಟ್ ಈಸ್ ಆಪ್ಷನ್ 3, ಬಿ ಅಂಡ್ ಸಿ. 3 chambered frog, salamander, snake, 4 chamber bird, man, gorilla. ಹೌದಲ್ವಾ? ನಮಗಿರೋದು 4 chamber ಹಾರ್ಟ್. ಆಬ್ವಿಯಸ್ಲಿ ಮ್ಯಾನ್ ಇಲ್ಲಿದ್ದಾನೆ ಅಂತಂದ್ರೆ ಇದು ಬರಲ್ಲ. ಸೊ 1 chambered ಅಲ್ಲಿ ನೀವು ಹೇಗೆ ಚೂಸ್ ಮಾಡಿದಿರಾ ನೋಡಿ. ಓಕೆನಾ? ಸೊ ಆಪ್ಷನ್ ಯಾವುದು ರೈಟ್ ಆನ್ಸರ್ ಅಂದ್ರೆ ಇಟ್ ಈಸ್ ಆಪ್ಷನ್ 3 ರೈಟ್ ಆನ್ಸರ್ ಆಗಿದೆ. ಸೊ ಇದಿಷ್ಟು ಕೂಡ ಏನಾಗುತ್ತೆ ನಿಮಗೆ ಜಸ್ಟ್ ಕೀ ಆನ್ಸರ್ ಬಗ್ಗೆ ಮಾತಾಡಿರುವಂತದ್ದು. ಯಾಕಂದ್ರೆ ತುಂಬಾ ಜನ ವೆಯ್ಟ್ ಮಾಡ್ತಿರ್ತೀರಾ ಅಂತಾನೆ ಈ ಸತಿ ನಿಮ್ಗೆ ಬರೀ ಕೀ ಆನ್ಸರ್ಸ್ ಮಾತ್ರ ಕೊಟ್ಟಿದೀವಿ. ಸೊ ನಿಮಗೆ ಇದಾಗಿದ್ದಾದ್ಮೇಲೆ ಮತ್ತೆ ವಿಡಿಯೋಸ್ಗಳು ಬರುತ್ತೆ ಅದ್ರ ರಿಲೇಟೆಡ್ ಡಿಸ್ಕಷನ್ಸ್. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಇದರಿಂದ ಅದು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಯಾರ್ಯಾರು ಈ ಪ್ರಿಪರೇಷನ್ ಮುಗ್ದಾದ್ಮೇಲೆ ಹೊಸದಾಗಿ ಶುರು ಮಾಡ್ಬೇಕಂತ ಇದ್ದೀರಾ, ನಮ್ಮ NCG ಸಂಸ್ಥೆಯಲ್ಲಿ ಫೆಬ್ರವರಿ 1ರಿಂದ ಹೊಸ ಬ್ಯಾಚಸ್ ಗಳು ತುಂಬಾ ಶುರು ಆಗ್ತಿದೆ. ಸೊ ಯಾರ್ಯಾರು ಪ್ರಾಪರ್ ಪ್ಲಾನ್ ಇಟ್ಕೊಂಡು ಶುರು ಮಾಡ್ಬೇಕಂತ ಇದ್ರೆ ಅವರು NCG ನ
ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.